ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶ್ರೀರಾಮನವಮಿ ಹಬ್ಬ. ನಿಮ್ಮೆಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ. ಸೊ ಮಮ್ಮಿ ಒಬ್ಬಟ್ಟು ಮಾಡೋಣ ಅಂತ ರಾತ್ರಿ ಎಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಒಂದು 5 o'clock ಹಾಗೆ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಮಮ್ಮಿ ತಟ್ಕೊಡ್ತಿದ್ರು, ನಾನು ಸುಡ್ತಿದ್ದೆ. ಮಿಥುನು ಇವತ್ತು ನಾನೇ ನಾಷ್ಟ ಮಾಡ್ತೀನಿ, ಅಂದರೆ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ ಎಲ್ಲರಿಗೂ ಅಂತಿದ್ದ. ಆದರೆ ಮಮ್ಮಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕ್ಕಿದ್ರು. ಅವ್ನು ಅಷ್ಟು ಬೇಗ ಹೋಗಿ ಏನೆಲ್ಲ ಗಲೀಜು ಮಾಡಿಕ್ಕಿದ್ದಾನೆ ನೋಡಿ. ಈಗ ಮಿಥುನ್ ಮಾಡಿರೋ ಫ್ರೈಡ್ ರೈಸೇ ನಮಗೆ ಹಬ್ಬಕ್ಕೆ ಸ್ಪೆಷಲ್. ಅವ್ನು ಮಾಡಿದ್ದು ಫಸ್ಟ್ ಟೈಮ್ ಫ್ರೈಡ್ ರೈಸ್ ಅಂತ ಎಲ್ಲರಿಗೂ. ಮಿಥುನಿಗೆ ಅವನಿಗೆ ಯಾವಾಗಾದರೂ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಅವನು ಅಡುಗೆ ಮನೆಗೆ ಬಂದು ಅವನಿಗೆ ಏನು ಬೇಕೋ ಅದು ಮಾಡ್ಕೊಂಡು ತಿನ್ನೋದು. ಸೊ ಇವತ್ತು ಎಲ್ಲರಿಗೂ ಅವನು ಫ್ರೈಡ್ ರೈಸ್ ಮಾಡ್ತಿದ್ದಾನೆ. ಸೊ ತಿಂದು ನೋಡಬೇಕು ಹೆಂಗಿದೆ ಅಂತ. ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಬ್ಬಟ್ಟು ಮಾಡಿದ್ರು, ನಾನು ಆಲ್ರೆಡಿ ಹೇಳ್ದಂಗೆ. ಹಾಗೆ ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ಮಾಡಿದರು. ಸೊ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಕಂಪಲ್ಸರಿ ಶ್ರೀರಾಮನವಮಿಗೆ ಇದ್ದೇ ಇರುತ್ತೆ. ಸೊ ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆನೆಲ್ಲ ಮಾಡಿಟ್ಟು ಆಮೇಲೆ ಪೂಜೆ ಮಾಡಿದ್ರು. ಯಾಕಂದರೆ ದೇವ್ರಿಗೂ ನೈವೇದ್ಯ ಇಕ್ಕಬೇಕಿತ್ತು ಅಂತ. ಸೊ ನೋಡಿ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಆಮೇಲೆ ನಮ್ಮ ದೇವ್ರ ಮನೆ ನೋಡಿ, ಸೊ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಹೇಗೆ ಚೆಂದ ಕಾಣಿಸ್ತಿದೆ ಅಲ್ವಾ. ಹಬ್ಬಕ್ಕೆ ಮುಂಚೆನೇ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಕರೆಕ್ಟಾಗಿ 10:30ಗೆ ಅವ್ರ ಮನೆ ಹತ್ರ ಬಂದಿದ್ದರು. ಸೊ ಅವರಿಬ್ಬರು ಒಂದು ಸ್ಕೂಟಿಲಿ, ಆಮೇಲೆ ನಾನು ಮಿಥುನು ಇನ್ನೊಂದು ಸ್ಕೂಟಿಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಪಪ್ಪನ ಗಾಡಿ ಅಡ್ಡ ಇದ್ದಿದ್ದ ಕಾರಣ ಗಾಡಿ ತೆಗಿಯೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನನ್ನ ಗಾಡಿನ ಆಚೆ ತೆಗೆದು ಮಿಥುನ್ ಹತ್ರ ಸ್ಕೂಟಿ ತೆಗೆಸಿದೆ. ಇವಾಗ ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ನಾನು ಶ್ರೀರಾಮನವಮಿ ಹಬ್ಬಕ್ಕೆ ಹೋಗಿದ್ದ ಟೆಂಪಲ್ ಯಾವುದು ಅಂದರೆ ಆಂಜನೇಯ ಟೆಂಪಲ್. ಸೊ ನೀವೆಲ್ಲ ಯಾವ ಟೆಂಪಲ್ಗೆ ಹೋದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲಿರೋದು ಅಂದರೆ NRI ಲೇಔಟಲ್ಲಿರೋದು. ಸೊ ನೋಡಿ ಹೋಗ್ತಾ ಇದ್ದೀವಿ. NRI ಲೇಔಟ್ ತುಂಬ ದೂರ ಏನಿರಲಿಲ್ಲ, ಸ್ವಲ್ಪ ದೂರ ಇತ್ತು ನಮ್ಮ ಮನೆಯಿಂದ. ಸೊ ಹೋಗ್ತಾ ಇದ್ದೀವಿ. ನೋಡಿ ಟೆಂಪಲ್ ರೀಚ್ ಆದ್ವಿ, ಆದರೆ ಒಳಗಡೆ ಫೋನ್ ಅಲಾವ್ ಇರಲಿಲ್ಲ ಅಂದ್ಬಿಟ್ಟು ನಾವು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದೆ. ಸೊ ನೋಡಿ ಮಿಥುನ್ ವೇಟ್ ಮಾಡ್ತಿದ್ದಾನೆ ಹೋಗೋಕ್ಕೋಸ್ಕರ. ಮತ್ತು ಇವಳ ಹೆಸರು ಪೂರ್ಣ, ನೀವು ಆಲ್ರೆಡಿ ಗೊತ್ತಿದೆ. ಆಮೇಲೆ ಪಕ್ಕದಲ್ಲಿ ಇದ್ದದ್ದು ಲೋಚನಾ ಅಂತ. ಸೊ ಇವರಿಬ್ಬರನ್ನ ಟೆಂಪಲಿಂದ ಹಾಗೆ ನಮ್ಮ ಮನೆಗೆ ಕರ್ಕೊಬಂದೆ. ಹಬ್ಬಕ್ಕೆ ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬಾ ಖುಷಿಯಾಗುತ್ತೆ. ಸೊ ಅವ್ರಿಗೂ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಕೊಟ್ಟೆ. ಕುಡ್ದಾಯಿತು. ಆಮೇಲೆ ಅವ್ರ ಮನೆಗೆ ಹೊರಡ್ತೀನಿ ಅಂತಿದ್ರು, ಅದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಮನೆಗೆ ಯಾವುದೇ ಹೆಣ್ಮಕ್ಳು ಬಂದ್ರೂ ಅರಿಶಿನ ಕುಂಕುಮ ಕೊಡೋದು ಪದ್ಧತಿ ಅಲ್ವಾ. ಸೊ ನಮ್ಮಿಬ್ರಿಗೂ ಕೊಟ್ಟೆ, ನೀನು ಇಕ್ಕೊಳ್ಳಲ್ವಾ ಅಂದರು. ಸೊ ಇಕ್ಕೊತೀನಿ ಅಂದ್ಬಿಟ್ಟು ಇಕ್ಕೊಂಡೆ. ಸೊ ನೆಕ್ಸ್ಟ್ ಅಲ್ಲಿಂದ ಮಮ್ಮಿನ ಪಿಕ್ ಮಾಡಿಕೊಂಡು ನಾವು ಹೋಗಿದ್ದು ಅಂದರೆ ನಮ್ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ ಹತ್ರ. ಸೊ ಅಲ್ಲೂ ಕೂಡ ಇವತ್ತು ಗ್ರ್ಯಾಂಡಾಗಿ ಮಾಡಿದರು ಪೂಜೆನ. ನಾನು ಮಮ್ಮಿ ಒಂದು ಗಾಡೀಲಿ ಹೋಗಿದ್ವಿ. ಸೊ ನಾವು ಒಂದು ಸ್ವಲ್ಪ ಬೇಗ ಬಂದು ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಅವರಿಬ್ರು ಬಂದರು. ಸೊ ನಾವು ಫಸ್ಟ್ ಹೋಗಿದ್ದು ಅಂದರೆ ಶಿವನ ಟೆಂಪಲ್ಗೆ. ನೋಡಿ ಅಲಂಕಾರನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೇ ದೇವಸ್ಥಾನದಲ್ಲಿ 3 ದೇವರಿದೆ. ಯಾವುದ್ಯಾವುದು ಅಂದರೆ ಶಿವ, ಅಯ್ಯಪ್ಪ ಸ್ವಾಮಿ ಮತ್ತು ಗಣಪತಿ. ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಎದುರುಗಡೆ ಇರೋ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಇಲ್ಲಿರೋ ಆಂಜನೇಯ ಟೆಂಪಲ್ಗೆ ಪ್ರತಿ ಶನಿವಾರನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇವತ್ತು ಹಬ್ಬಕ್ಕೆ ವಿಶೇಷ ಅಂದ್ಬಿಟ್ಟು ಉದ್ದಿನ ವಡೆ ಅಲಂಕಾರ ಮಾಡಿದರು. ನೋಡಿ ಹಾರಗಳನ್ನ ಎಷ್ಟು ಚೆನ್ನಾಗಿ ಕೊಂಡಿಸಿ ಹಾಕಿದ್ದಾರೆ. ಇದು ಉದ್ದಿನ ವಡೆಯಲ್ಲೇ ಪೂರ್ತಿ ಹಾರನೂ ಹಾಕಿದ್ದು. ಮಂಗಳಾರತಿ ಎಲ್ಲ ತೊಗೊಂಡಾದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಕುಂತಿದ್ವಿ. ಆಮೇಲೆ ತೀರ್ಥ ಪ್ರಸಾದನೆಲ್ಲ ತಗೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಅಲ್ಲಿರೋ ಆಂಜನೇಯ ಸ್ವಾಮಿದು ವಿಗ್ರಹ ನೋಡಿಕೊಂಡು ಹಾಗೆ ಪಕ್ಕದಲ್ಲಿದ್ದಿದ್ದು ಒಂದು ಗೋಮಾತೆ ಮತ್ತು ಕೃಷ್ಣಂದು ವಿಗ್ರಹ ಕೂಡ ಅಲ್ಲೇ ಇದೆ. ಅದನ್ನೆಲ್ಲ ನೋಡಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದ ತಕ್ಷಣ ಇಲ್ಲಿ ಆಂಜನೇಯ ಸ್ವಾಮಿ ತಿಲಕ ಇಟ್ಕೊಂಡು ಹೊರಗಡೆ ಬಂದ್ವಿ. ಮಮ್ಮಿನ ಮನೆ ಹತ್ರ ಡ್ರಾಪ್ ಹಾಕಿ ನೆಕ್ಸ್ಟ್ ಹೋಗಿದ್ದು ಅಂದರೆ ನಮ್ಮ ಫ್ರೆಂಡ್ ಮನೆ ಪೂರ್ಣ ಮನೆಗೆ. ಸೊ ನನ್ನ ವ್ಲಾಗ್ಸ್ನ ನೋಡೋರಿಗೆ ಗೊತ್ತಿರುತ್ತೆ ಪೂರ್ಣ ಯಾರು ಅಂತ. ಸೊ ನಾವೆಲ್ಲ ಮೀಟ್ ಆಗೋದು ಅಪರೂಪಕ್ಕೆ. ಸೊ ಅದಕ್ಕೆ ರೀಲ್ಸ್ ಮಾಡೋಣ ಬನ್ನಿರಿ ಅಂತ ಟ್ರೈಪಾಡ್ನ ಎಲ್ಲ ರೆಡಿ ಮಾಡ್ತಿದ್ಲು. ಅಷ್ಟು ಟ್ರೈಪಾಡ್ ಎಲ್ಲ ರೆಡಿ ಮಾಡಾಗಿತ್ತು. ಸೊ ನಾವು ರೀಲ್ಸ್ ಎಲ್ಲ ಮಾಡಿದ್ವಿ. ಪೂರ್ಣದು ಫೋನ್ ಕೆಳಗಡೆ ಬಿದ್ದೋಗಿತ್ತಂತೆ ರೀಲ್ಸ್ ಮಾಡೋವಾಗ. ಸೊ ಅದೇನಾಯಿತು, ಹೆಂಗೆ ಬಿದ್ದೋಯ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಲು ನನಗೆ ಮತ್ತು ಲೋಚಿಗೆ. ಸೊ ನಾವು ಎಲ್ಲ ಕೇಳಿಕೊಂಡು ಏನಾಯಿತು ಹೆಂಗಾಯಿತು ಅಂತ ನಾವು ಪ್ರಶ್ನೆಗೆಲ್ಲ ಕೇಳ್ತಾ ಇದ್ವಿ. ಅಷ್ಟರಲ್ಲಿ ಆಂಟಿ ಕರೆದ್ರು ಊಟ ಮಾಡಿ ಬನ್ನಿ ಅಂತ. ಸೊ ಪೂರ್ಣ ಅವ್ರ ಮಮ್ಮಿಂಗೆ ಕೇಳಿದ್ರು ತಿನ್ನಿಸು ಅಂತ. ಆದರೆ ಆಂಟಿ ಬ್ಯುಸಿ ಇದ್ದಿದ್ದ ಕಾರಣ ನಾನೇ ತಿನ್ನಿಸ್ದೆ. ಊಟ ಎಲ್ಲ ತಿಂದಾದ್ಮೇಲೆ ನಾವು ಟೈಮ್ ಆಯಿತು ಹೊರಡ್ತೀವಿ ಅಂದ್ವಿ. ಸೊ ಅವಳು ಕಳ್ಸ್ಕೊಡೋಕ್ಕೆ ಬಂದಳು ಕೆಳಗಡೆ. ಪೂರ್ಣಗೆ ಮತ್ತು ಲೋಚಿಗೆ ಬಾಯ್ ಮಾಡಿ ನಮ್ಮ ಮನೆಗೆ ಬಂದೆ. ಸೊ ಮಮ್ಮಿಯವರ ಫ್ರೆಂಡು ಮತ್ತು ಅವ್ರ ಮೊಮ್ಮಗ ಬಂದಿದ್ದರು.
ಕಣ್ಣೀರು ಬರ್ತಿದೆ ಗೈಸ್, ಯಾಕೆ ಗೊತ್ತಾ? ನೋಡಿ ಅಲ್ಲಿ ನಮ್ಮ ಆಂಟಿ ಏನು ಮಾಡ್ತವ್ರೆ, ಈರುಳ್ಳಿ ಕಟ್ ಮಾಡ್ಕೊಂಡು ಕುಂತವ್ರೆ. ನಮ್ಮ ಮಮ್ಮಿ ನೋಡಿ ಎಡಿಟ್ ಮಾಡ್ತವ್ರೆ. ಏನು ಮಾಡೋಕ್ಕೆ ಅಂದರೆ ರಾತ್ರಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತವ್ರೆ ಈಗಲಿಂದನೇ. ನಮ್ಮ ಆಂಟಿದು ಯಾವಾಗ್ಲೂ ಅಡುಗೆ ಚಿಂತೆನೆ. ನಮ್ಮ ಮಮ್ಮಿ ಎಡಿಟ್ ಮಾಡ್ತಾ ಕುಂತವ್ರು ನೋಡಿ. ನಾವು ಅಡುಗೆ ಚಿಂತೆ ಅಂದರೆ ಎಷ್ಟೊತ್ತಾದರೂ ಆಗಲಿ ನಾವೇ ಮಾಡಿ ಕೊಡಬೇಕು. ಅದೇನಂದರೆ ಈಗಲೇ ಮಾಡಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಸೀರಿಯಲ್ ನೋಡ್ಬೋದು, ಇಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಷ್ಟೇ. ಯಾವಾಗಿದ್ರೂ ನಾವೇ ಮಾಡಬೇಕು, ಇವರಂತೂ ಮಾಡ್ಕೊಡಲ್ಲ. ಯಾಕೆ ಬೇಕು? ಬೇಡ. ಅಲ್ಲ, ಕಟ್ ಮಾಡ್ತಾರೆ. ಫ್ಯಾನ್ ಎಲ್ಲ ಆಫ್ ಮಾಡ್ಬಿಡ್ತಾನೆ, ಕಟ್ ಮಾಡ್ಬೇಕು ಇವರಿನೆಲ್ಲ. ಫ್ಯಾನ್ ಆನ್ ಮಾಡಿದ್ರು, ನಾನು ಈಗ ಆಫ್ ಮಾಡಿಸ್ದೆ. ಅದಕ್ಕೆ ಕಣ್ಣಲ್ಲೆಲ್ಲ ಫುಲ್ಲು ನೀರು ಬರ್ತೈತೆ. ಏನಂತೀರಾ? ಅಷ್ಟೇ. ಸೊ ಇಷ್ಟೇ, ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ನಾವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.